ಸ್ವಂತ ಲಾಭಕ್ಕೆ ಉಗಾರ ಕಾರ್ಖಾನೆ ವಿರುದ್ಧ ಹೋರಾಟವೆಂಬ ಆರೋಪ ಸತ್ಯಕ್ಕೆ ದೂರು, ಬಹಿರಂಗ ಚರ್ಚೆಗೆ ಸಿದ್ಧ. ನಮ್ಮ ಸ್ವಂತ ಲಾಭಕ್ಕೆ ಮತ್ತು ಹಣಕ್ಕಾಗಿ ನಾವು 4 ಸೇರಿ ಉಗಾರ್ ಸಕ್ಕರೆ ಕಾರ್ಖಾನೆಯನ್ನು ಬಂದ್ ಮಾಡಲು ಕಾನೂನು ಹೋರಾಟ ಮಾಡುತ್ತಿದ್ದೇವೆ ಮತ್ತು ಈಗಾಗಲೇ ಕಾರ್ಖಾನೆ ಮುಚ್ಚುವಂತೆ ನಮಗೆ ಆದೇಶ ಬಂದಿದೆ ಎಂಬ ಸುಳ್ಳು ವದಂತಿಯನ್ನು ಹಬ್ಬಿಸಿ ಕಾರ್ಖಾನೆಯವರು ರೈತರ, ಕಾರ್ಮಿಕರ ಮತ್ತು ಸಾರ್ವಜನಿಕರ ದಾರಿ ತಪ್ಪಿಸುತ್ತಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿದ್ದು, ನಮ್ಮ ಹೋರಾಟ ಸಕ್ಕರೆ ಕಾರ್ಖಾನೆ ವಿರುದ್ಧವಾಗಿರದೆ ಅದು ಕಾರ್ಖಾನೆಯ ಇಥನಾಲ್ ಘಟಕದ ವಿರುದ್ಧವಾಗಿದೆ. ಈ ಕುರಿತು ಬಹಿರಂಗ ಚರ್ಚೆಗೆ ನಾವು ಸಿದ್ಧರಿದ್ದೇವೆ ಎಂದು ಉಗಾರ್ ಖುರ್ದ ಪಟ್ಟಣದ ಪರಿಸರ ಹೋರಾಟಗಾರರಾದ ಚಂದ್ರಶೇಖರ್ ಗೂಳಪ್ಪನವರ್, ಯೋಗೇಶ್ ಕುಂಬಾರ್, ಮಹೇಶ್ ಮೆಡಕರಿ ಮತ್ತು ಸುನೀಲ್ ಉನ್ಹಾಳೆ ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಉಗಾರ್ ಖುರ್ದ್ ಪಟ್ಟಣದ ರವಾಸಿಗಳು. ಇವತ್ತಿನ ದಿನ ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲ ಸಾರ್ವಜನಿಕರಿಗೆ ಹಾಗೂ ಪರಿಸರ ಪ್ರೇಮಿಗಳಿಗೆ, ರೈತರಿಗೆ, ಕಾರ್ಮಿಕರಿಗೆ ತಿಳಿಸುವುದೇನೆಂದರೆ, ದ ಉಗಾರ್ ಶುಗರ್ ಸಕ್ಕರೆ ಕಾರ್ಖಾನೆ ಸುಮಾರು 70ರಿಂದ 80 ವರ್ಷಗಳಿಂದ ಉಗಾರ್ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಅದರಿಂದ ಸಾಕಷ್ಟು ಜನರಿಗೆ ಅನುಕೂಲತೆಗಳು ಆಗಿದ್ದಾವೆ. ಊರು ಕೂಡ ಸುಧಾರಣೆ ಆಗಿದೆ. ಆದರೆ ಇತ್ತೀಚೆಗೆ ಅವರು 2023ರಲ್ಲಿ ಎಥನಾಲ್ ಘಟಕವನ್ನು ಏನು ಪ್ರಾರಂಭ ಮಾಡಿದಾರಲ್ಲ, ಅಲ್ಲಿಂದ ಸಮಸ್ಯೆಗಳು ತುಂಬ ಹೆಚ್ಚಿಗೆ ಆಗ್ತಾ ಹೋದವು. ಮೊದಲೇನಿತ್ತು, ಉಗಾರ್ ಶುಗರ್ ಸಕ್ಕರೆ ಕಾರ್ಖಾನೆ ವರ್ಷದಲ್ಲಿ ಒಂದು 4ರಿಂದ 5 ತಿಂಗಳು ನಡೀತಾ ಇತ್ತು. ಆವಾಗ ಎಷ್ಟು ಅಲ್ಲಿ ಪೊಲ್ಯೂಷನ್ ಆದರೂ ಕೂಡ ಯಾವುದೇ ರೀತಿ ಜನರು ತೊಂದರೆ ಮಾಡದೆ ಉಪಜೀವನ ನಡೀತಾ ಇದೆ ಅದರ ಮೇಲೆ ಅಂತ ಎಲ್ಲರೂ ಸುಮ್ಮನೆ ಇರ್ತಾ ಇದ್ದರು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಇವರು ಎಥನಾಲ್ ಘಟಕವನ್ನು ಪ್ರಾರಂಭಿಸಿರ್ತಾರೆ. ಅದರಿಂದ ಅದು 12 ತಿಂಗಳುಗಳ ಕಾಲ ನಡೀತಾ ಇದೆ. ಅದರಿಂದ ಸಾಕಷ್ಟು ಸಮಸ್ಯೆಗಳು, ಪರಿಸರ ಮಾಲಿನ್ಯ ಆಗ್ತಾ ಇದೆ. ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಗಬ್ಬು ವಾಸನೆ. ಇಷ್ಟು ಗಬ್ಬು ವಾಸನೆ, ದುರ್ವಾಸನೆ ಬರುತ್ತಿದೆ ಅಂದರೆ ಅದನ್ನು ಹೇಳೋದಕ್ಕೆ ಆಗೋದಿಲ್ಲ. ಯಾವ ರೀತಿ ಗಬ್ಬು ವಾಸನೆ ಬರ್ತದೆ, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ. ಅಲ್ಲಿನ ವಾಸಿಸುತ್ತಿರುವ ಜನರಿಗೆ ಇಷ್ಟು ಆರೋಗ್ಯದ ಮೇಲೆ ಪರಿಣಾಮಗಳು ಬೀಳ್ತಾ ಇದ್ದಾವೆ ಅಂದರೆ ಅದನ್ನು ಯಾವುದೇ ಆರೋಗ್ಯ ಇಲಾಖೆಯವರು ಕೂಡ ಅದರ ಬಗ್ಗೆ ಇದನ್ನು ಮಾಡ್ತಾ ಇಲ್ಲ. ಈಗ ನಾವು 4 ಜನ ಸೇರಿ ಪರಿಸರ ಮಾಲಿನ್ಯದ ಮೇಲೆ ನಾವು ನಮ್ಮ ದೂರುಗಳನ್ನು ಸಲ್ಲಿಸಿದ್ದೀವಿ. ದೂರುಗಳನ್ನು ಸಲ್ಲಿಸಿದಾಗ ಅವರು ತಮ್ಮ ಇಲಾಖೆಯಿಂದ ಇಲ್ಲಿಗೆ ಬಂದು ತಮ್ಮ ಏರ್ ಮಾನಿಟರಿಂಗ್ ವೆಹಿಕಲ್ಗಳ ಮುಖಾಂತರ ಪರಿವೀಕ್ಷಣೆ ಮಾಡಿ ಅವರು ಇನ್ಸ್ಪೆಕ್ಷನ್ ಮಾಡಿಕೊಂಡು ರಿಪೋರ್ಟ್ಗಳ ವರದಿಗಳನ್ನು ಕೇಂದ್ರ ಕಚೇರಿಗೆ ಕಳಿಸ್ತಾರೆ. ಆ ವರದಿಗಳಲ್ಲಿ ಕಾರ್ಖಾನೆಯವರ ನ್ಯೂನತೆಗಳು ತುಂಬ ಕಂಡು ಬಂದಿರುತ್ತವೆ. ಅದಕ್ಕೋಸ್ಕರ ಅವರು ಮೇಲಧಿಕಾರಿಗಳಿಗೆ ಫ್ಯಾಕ್ಟ್ರಿ ಕ್ಲೋಸಿಂಗ್ ಡೈರೆಕ್ಷನ್ಗೋಸ್ಕರ ಅವರು ಕಳಿಸ್ತಾರೆ. ಆದರೆ ಕೇಂದ್ರ ಕಚೇರಿಯವರು ಒಂದು 2-3 ಬಾರಿ, 1.5 ವರ್ಷದಲ್ಲಿ 3 ಬಾರಿ ನಮ್ಮೆಲ್ಲರ ಜೊತೆ, ಕಾರ್ಖಾನೆಯವರ ಜೊತೆ ಅಲ್ಲಿ ನಿಯಂತ್ರಣ ಮಂಡಳಿ ಕೇಂದ್ರ ಕಚೇರಿಯಲ್ಲಿ ಹೀರಿಂಗ್ ನಡೆಯುತ್ತದೆ. ಅಲ್ಲಿ ಕಾರ್ಖಾನೆಯವರಿಗೆ ಇಷ್ಟೆಲ್ಲ ತೊಂದರೆಗಳಿರೋದ್ರಿಂದ ಅಲ್ಲಿ KSPCB ಚೇರ್ಮನ್ರವರು ಅವರಿಗೆ ಹೇಳ್ತಾರೆ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಯಾಕೆ ಸುಧಾರಣೆ ಮಾಡ್ಕೊಳ್ತಾ ಇಲ್ಲ. ಅದೆಲ್ಲ ಅವರು ಗಮನದಲ್ಲಿ ಇಟ್ಟುಕೊಂಡು ನಮಗೆ ಕೂಡ ತಿಳಿಸಿ ಹೇಳಿದಾಗ ಆಯಿತು ಅಂತ ನಾವು ಕೂಡ ಅವರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ವಿ ಆ ಸಮಯದಲ್ಲಿ. ಆವಾಗ ಪೊಲ್ಯೂಷನ್ ಬೋರ್ಡ್ದವರು ಅವರಿಗೆ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ದೊಡ್ಡ ಇಂಡಸ್ಟ್ರಿ ಆಗುತ್ತೆ, ಏಷ್ಯಾ ಖಂಡದಲ್ಲಿ ಇದು ಉನ್ನತ ಮಟ್ಟದಲ್ಲಿರೋ ಕಾರ್ಖಾನೆ, ಒಮ್ಮೆಗೆ ಕ್ಲೋಸ್ ಮಾಡೋದು ಬೇಡ ಅಂತ ಏನೇನೋ ಒಂದು ಇದರಿಂದ ಅವ್ರಿಗೆ ಅವಕಾಶ ಕೊಟ್ಟರು. ಆದರೂ ಕೂಡ ಅವರು 1.5 ವರ್ಷದಲ್ಲಿ ಯಾವುದೇ ರೀತಿ ಸುಧಾರಣೆಗಳನ್ನು ಕಂಡುಕೊಂಡಿಲ್ಲ. ಈಗ ಲಾಸ್ಟ್ ಸೀಸನ್ ಸ್ಟಾರ್ಟ್ ಇದ್ದಲ್ಲಿ ಆವಾಗ ಏರ್ ಮಾನಿಟರಿಂಗ್ ವೆಹಿಕಲ್ ಮುಖಾಂತರ ಪೊಲ್ಯೂಷನ್ ಬೋರ್ಡ್ನವರು ಪರಿವೀಕ್ಷಣೆ ಮಾಡ್ತಾರೆ. ಆವಾಗ PM10, ಇದು PM10 ಅಂದರೆ ಇದು ಅತಿ ಸೂಕ್ಷ್ಮ ಕಣಗಳು, ಧೂಳಿನ ಕಣಗಳು. ಇದು ಕಣ್ಣಿಗೆ ಕಾಣೋದಿಲ್ಲ. ಇದು ಮನುಷ್ಯನ ಶರೀರಕ್ಕೆ ಡೈರೆಕ್ಟಾಗಿ ಲಂಗ್ಸ್ಗೆ, ಇದಕ್ಕೆ ಹಾರ್ಟಿಗೆ ಎಫೆಕ್ಟ್ ಮಾಡುತ್ತೆ. ಅದು ರಿಪೋರ್ಟ್ನಲ್ಲಿ 554 ಅಂತ ಹೈಯೆಸ್ಟ್ ಬಂದಿದೆ. ಇಷ್ಟೆಲ್ಲ ಆದರೂ ಕೂಡ ಪೊಲ್ಯೂಷನ್ ಬೋರ್ಡ್ನವರು ಯಾವುದೇ ರೀತಿ ಕ್ರಮಗಳನ್ನ ಈಗ ತೊಗೊಂಡಿಲ್ಲ. ಅದಕ್ಕೋಸ್ಕರ ನಾವು ಬಹಳಷ್ಟು ಬಾರಿ ಮನವಿ ಮಾಡ್ತಾ ಇದ್ದೀವಿ. ಆದರೂ ಕೂಡ ಅವರು ಯಾವುದೇ ರೀತಿ ಇದುವರೆಗೆ ಕ್ರಮ ತಗೊಂಡಿಲ್ಲ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಅವರು ಶನಿವಾರ ದಿನಾಂಕ 1ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಉಗಾರ್ ಪುರಸಭೆ ಮತ್ತು ಇಲ್ಲಿಯ ಅಧಿಕಾರಿಗಳು ಮೇಲಾಧಿಕಾರಿಗಳ ದಾರಿ ತಪ್ಪಿಸುತ್ತಿದ್ದಾರೆ. ನಮ್ಮ ಹೋರಾಟವೆನಿದ್ದರೂ 2023ರಲ್ಲಿ ಪ್ರಾರಂಭಗೊಂಡ ಇಥನಾಲ್ ಘಟಕ ಮತ್ತು ಅದರಿಂದಾಗುತ್ತಿರುವ ಬಾಗುತ್ತಿರುವ ಪರಿಸರ ಮಾಲಿನ್ಯ, ಆರೋಗ್ಯದ ಸಮಸ್ಯೆಗಳ ವಿರುದ್ಧವಾಗಿದೆ. ತೊಂದರೆ ಆಗ್ತಾ ಇರೋದು ಲೋಕಲ್ದವ್ರಿಗೆ. ಇವರು ಕಾರ್ಖಾನೆಯಲ್ಲಿ ಕೆಲಸಕ್ಕೆ ತೊಗೊಳ್ತಾ ಇರೋದು ಹೊರಗಿನವ್ರನ್ನ, ಬೇರೆ ಊರಿನ ಜನರನ್ನ.
ನಾವು ಕೇಳ್ತಾ ಇದ್ದೀವಿ, ನೀವು ಲೋಕಲ್ದವರಿಗೆ ಜನರಿಗೆ ಕೆಲಸ ಕೊಡಿ. ಕೆಲಸ ಕೊಡಿ ಅಂದರೆ ಅವರು ಇಲ್ಲ ಅಂತ ಹೇಳ್ತಾರೆ. ಬೇಕಾದರೆ ಮಾಡ್ತಾರೆ, ಬೇಡಾದರೆ ಬಿಡ್ತಾರೆ. ನಮ್ಗೆ ಬೇಕಾದವ್ರು ನಾವು ಆರ್ಡರ್ ತೆಗಿತೀವಿ ಅಂತ ಈ ರೀತಿ ಎಲ್ಲ ಅವರು ಮಾತಾಡ್ತಾರೆ. ಆದರೆ ಪರಿಸರ ಸಂರಕ್ಷಣೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಭಾರತ ಸಂವಿಧಾನದ 51A ಸಂವಿಧಾನದ ಪ್ರಕಾರ ಇದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ನಾವು ಅದಕ್ಕೋಸ್ಕರ ನಾವು ಪರಿಸರ ಸಂರಕ್ಷಣೆಗೋಸ್ಕರ ಹೋರಾಡ್ತಾ ಇರ್ತೀವಿ ನಿರಂತರವಾಗಿ. ಇವತ್ತಿನ ದಿನ ಕಾರ್ಖಾನೆಯವರು ಅಲ್ಲಿಯ ಕಾರ್ಮಿಕರನ್ನು ಎತ್ತಿ ಕಟ್ಟಿ ಇವರು ದುಡ್ಡಿಗೋಸ್ಕರ ಮಾಡ್ತಾ ಇದ್ದಾರೆ, ದುಡ್ಡಿನ ಸಲುವಾಗಿ ಮಾಡ್ತಾ ಇದ್ದಾರೆ, ಇವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ಸುಳ್ಳು ದಾಖಲಾತಿಗಳನ್ನು ಸರ್ಕಾರಿ ಕಚೇರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಸತ್ಯಕ್ಕೆ ಸುಳ್ಳುವಾದ ಮಾತು. ಯಾವುದೇ ಒಬ್ಬ ವ್ಯಕ್ತಿ, ಸಾರ್ವಜನಿಕ ವ್ಯಕ್ತಿ ಸರ್ಕಾರಿ ಕಚೇರಿಗಳಿಂದ ಸುಳ್ಳು ದಾಖಲಾತಿಗಳನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಸರ್ಕಾರಿ ಅಧಿಕಾರಿಗಳು ಬಂದು ಅವರು ಇನ್ಸ್ಪೆಕ್ಷನ್ ಮಾಡಿ ಅವರ ವರದಿ ಪ್ರಕಾರ ಅವರು ರಿಪೋರ್ಟ್ಗಳನ್ನು ತಯಾರಿಸಿ ಅವರು ಕೇಂದ್ರ ಕಚೇರಿಗೆ ಕಳಿಸ್ತಾರೆ. ಈಗ ಊರಲ್ಲಿ 75,000 ಜನಸಂಖ್ಯೆ ಇದೆ, 10,000 ಕಾಮಗಾರಿದ್ದಾರೆ ಅಂತ ಹೇಳ್ತಾರೆ. ಉಗಾರ್ ಊರಲ್ಲಿ ಜನಸಂಖ್ಯೆ ಎಷ್ಟಿದ್ದಾರೆ ಅನ್ನೋದು ಮೊದಲು ಅರ್ಥ ಮಾಡ್ಕೋಬೇಕು. ಉಗಾರ್ ಕಾರ್ಖಾನೆಯಲ್ಲಿ ಎಷ್ಟು ಜನ ಇವತ್ತಿನ ದಿನ ಕಾಯಂ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡುವವರು ಯಾರೂ ಆಗಲಿ. ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೂ ಕೂಡ ಅವರು ಯಾವುದೇ ರೀತಿ ಇನ್ಸ್ಪೆಕ್ಷನ್ ಬೇಗನೆ ಮಾಡೋದಿಲ್ಲ. ಅವರು ಸರ್ಕಾರಿ ಅಧಿಕಾರಿಗಳು ಕಾರ್ಖಾನೆ ಪರವಾಗಿದ್ದಾರಾ ಅಥವಾ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಪಾರದರ್ಶಕತೆಯಿಂದ ಕೆಲಸ ಮಾಡಿ ರಿಪೋರ್ಟ್ಗಳನ್ನು ಕೇಂದ್ರ ಕಚೇರಿಗೆ ಆಗಲಿ ಯಾವುದೇ ಇದಕ್ಕಾಗಲಿ ಸಲ್ಲಿಸಬೇಕು, ಯಾವುದೇ ಇಲಾಖೆ ಅಧಿಕಾರಿಗಳಾಗಲಿ. ನಮ್ಮ ಸ್ವಂತ ಲಾಭಕ್ಕಾಗಿ ಹೋರಾಟ ಮಾಡುವ ಅವಶ್ಯಕತೆ ನಮಗಿಲ್ಲ. ಇಥನಾಲ್ ಘಟಕದ ಕುರಿತು ಪರಿಸರ ಮಾಲಿನ್ಯ ಇಲಾಖೆಯ ರಾಜ್ಯ ಮಟ್ಟದ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ಆದರೆ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದು ಆರೋಪಿಸಿದರು. ಇದರ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಏನಂದರೆ, ನಾವು ಯಾವುದೇ ವೈಯಕ್ತಿಕ ಲಾಭ ದ್ವೇಷ ಮತ್ತೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಇವತ್ತು ಕೇಂದ್ರ ಕಚೇರಿಯಲ್ಲಿ ರಿಪೋರ್ಟ್ಸ್ ಇದ್ದಾವೆ, ಅವ್ರು ಏನು ಆ್ಯಕ್ಷನ್ ತೊಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ಅವ್ರು ತೊಗೊಳ್ಳೋದು ಆ್ಯಕ್ಷನ್ ಕೂಡ ಪರಿಸರ ಸಂರಕ್ಷಣೆಗೋಸ್ಕರ ಏನಿದೆ ಅದನ್ನೇ ಆ್ಯಕ್ಷನ್ ತೊಗೋಬೇಕಾಗುತ್ತೆ, ತೊಗೊಳ್ಳಲೇಬೇಕು. ಇರದಿದ್ದರೆ ಇದು ನಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತದೆ. ನನ್ನ ಹೆಸರು ಚಂದ್ರಶೇಖರ್ ಗುಳಪ್ನವರ್. ಕೂಡಲೇ ಉಗಾರ ಸಕ್ಕರೆ ಕಾರ್ಖಾನೆಯ ಇಥನಾಲ್ ಘಟಕವನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕು. ನಮ್ಮ ಹೋರಾಟ ಅದಕ್ಕಾಗಿ ನಿರಂತರವಾಗಿ ನಡೆಯಲಿದೆ. ಈಗಾಗಲೇ ಕಾನೂನು ಹೋರಾಟ ಮುಂದುವರೆಸಿದ್ದು, ಅವಶ್ಯಕತೆ ಬಿದ್ದರೆ ಉಗ್ರವಾದ ಧರಣಿ ಸತ್ಯಾಗ್ರಹವನ್ನು ಕೂಡ ನಾವು ಹಮ್ಮಿಕೊಳ್ಳುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ಸರ್ಕಾರಿ ಅಧಿಕಾರಿಗಳೇ ಪ್ರೆಷರ್ ಮಾಡಿ ಒಂದು ಕ್ಲೋಸಿಂಗ್ ಆರ್ಡರ್ ತೊಗೊಂಡ್ಬರ್ತಾರೆ, ಫ್ಯಾಕ್ಟ್ರಿ ಕಾಯಂದ ಬಂದಾಗುತ್ತೆ ಅಂತ ಹೇಳಿ ನಾವು ರೊಕ್ಕಿನ ಸಂಬಂಧ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಹೋರಾಡ್ತಿದ್ವಿ ಅಂತ ಹೇಳಿ ಒಂದು ಸುಳ್ಳು ಆರೋಪ ಮಾಡ್ಯಾರ. ಅದು ಯಾವ ಬೇಸ್ ಮೇಲೆ ಮಾಡ್ಯಾರೋ ಅದು ನಮಗಿನ್ನೂ ತಿಳಿದಿಲ್ಲ. ಅದ್ರ ದಾಖಲಾತಿ ನೀಡಬೇಕು. ಅವರು ಯಾರ್ಯಾರು ಮಾಡ್ಯಾರಲ್ಲ ಮಾತಾಡೋರು ಮತ್ತು ಪುರಸಭೆಯಲ್ಲಿ ಠರಾವ್ ಹಾಕಿದ್ದಾರೆ. ನಮ್ಮ 4-5 ಜನ ಸರ್ಕಾರಿ ಕಾರ್ಯಾಲಯಗಳಿಗೆ ಹೋಗಿ ಸುಳ್ಳು ಆರೋಪ ಮಾಡ್ಯಾರು ಮತ್ತು ಅವ್ರ ವಿರುದ್ಧ ನೀವು ಸರ್ಕಾರದ ಕಾನೂನು ರೀತಿ ಕ್ರಮ ವಹಿಸಬೇಕಂತೇಳಿ ಒಂದು ಠರಾವ್ ಪಾಸ್ ಮಾಡ್ಯಾರ. ಆ ಠರಾವ್ ಕಾಪಿ KSPC ಬೆಂಗಳೂರಿಗೆ ಕೊಟ್ಟಿದ್ದಾರೆ. ಇದು ನಾವು ಉಪವಾಸ ಸತ್ಯಾಗ್ರಹ ಮಾಡಿದ್ದೆ ಡಿಸೆಂಬರ್ ಒಳಗೆ. ಈ ಥರ ಎಲ್ಲ ಪೊಲ್ಯೂಷನ್ ಇದೆ ಉಗಾರ್ ಸಕ್ಕರೆ ಕಾರ್ಖಾನೆದು, ಇಥನಾಲ್ ಪ್ಲಾಂಟ್ದು. ಈ ಥರ ಎಲ್ಲ ಪೂರ್ತಿ ಎಲ್ಲ ಊರಲ್ಲಿ ಈ ಥರ ಹೊಗೆ ಬೂದಿ ಎಲ್ಲ ಬೀಳುತ್ತೆ. ಮತ್ತು ಈ ಥರ ತ್ಯಾಜ್ಯ ನೀರು ಎಲ್ಲ ಪ್ರತಿಯೊಂದು ರೈತರ ಅಡವಿಯಲ್ಲಿ ಈ ಥರ ಅವರು ಸರಬರಾಜು ಮಾಡ್ತಾರೆ. ಅವೆಲ್ಲ ಬೋರ್ವೆಲ್ ಮುಖಾಂತರ ಭೂಮಿಯಲ್ಲಿ ಹಿಂಗಿ ಬೋರ್ವೆಲ್ ಮುಖಾಂತರ ಕುಡಿಯುವ ನೀರೆಲ್ಲ ಅಶುದ್ಧಗೊಂಡಿವೆ. ಇದೆಲ್ಲ ನಾವು ಜನರಿಗೋಸ್ಕರ ಮಾಡ್ತಾ ಇದ್ದೀವಿ. ಅವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಾವು ಸ್ವಂತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ. ನಾವು ಅದನ್ನು ಮಾಡ್ತಿದ್ದು ಅಂದರೆ ನಾವು ಇಷ್ಟು ಹೋರಾಡಕ್ಕೆ ನಮಗೇನು ನಮ್ಮ ಕುಟುಂಬ ಮತ್ತು ಮನೆ ಬಿಟ್ಟರೆ ನಮಗೆ ಇದನ್ನು ಮಾಡೋಕ್ಕೆ ನಮಗೇನು ಇದಿಲ್ಲ. ಮತ್ತೊಂದು ಅಂದ್ರೆ ನಾವು ಜರ ರೊಕ್ಕಿನಗೋಸ್ಕರ ಮಾಡ್ತಿದ್ವಿ ಅಂದ್ರೆ ನಾವು ಯಾವಾಗಲೂ ಸೆಟಲ್ಮೆಂಟ್ ಮಾಡ್ಕೋತಿದ್ವಿ. ಇದ್ರ ಮುಂಚೆನೂ ಆರೋಪಿಗಳು ಇದ್ದರು, ಆರೋಪ ಮಾಡಿದವ್ರು ಇದ್ದರು. ಅವ್ರನ್ನ ಹಿಂದೆ ತೊಗೊಂಡಾರು ಮತ್ತು ಎಲ್ಲ ಈಗ ನಮ್ಮ ವಿರುದ್ಧ ಬರ್ತಾರೆ. ಅವ್ರು ರೊಕ್ಕಿನಗೋಸ್ಕರ ಮಾಡತ್ತಾರೋ ಹಂಗೆ ನಾವು ಅದನ್ನೆಲ್ಲ ಅವ್ರು ಕೇಳ್ತೀವಿ, ಯಾವಾಗ ನಿಮ್ಮ ಕಡೆ ರೊಕ್ಕ ಬಿಡಕ್ಕೆ ಬಂದಿದ್ದು ಇಲ್ಲ. ಸರ್, ಇನ್ನೊಂದು ತಮ್ಮೆಲ್ಲರ ಗಮನಕ್ಕೆ ತರಬಯಸೋದೇನೆಂದರೆ, ಉಗಾರ್ ಪುರಸಭೆಯಲ್ಲಿ ಇರುವಂಥ ಅಧ್ಯಕ್ಷರು ಸದಸ್ಯರು ಈಗಿನವರು ಅವರ ಮನಸ್ಸಿಗೆ ಬಂದಂತೆ ಠರಾವುಗಳನ್ನ ಹಾಕ್ತಾರೆ. ಹೋದ ವರ್ಷದಲ್ಲಿ ಇಲ್ಲಿ ಎಥನಾಲ್ ಘಟಕವನ್ನು ಸ್ಥಳಾಂತರ ಕಾರ್ಖಾನೆಯವರ ಹುಂಡಿಗಳನ್ನು ಮುಚ್ಚಬೇಕಂತ ಹೇಳಿದರು.
ಆದರೆ ಈಗ ಕಾರ್ಖಾನೆಯವರ ಜೊತೆ ಒಪ್ಪಂದ ಮಾಡ್ಕೊಂಡ್ರು ಅಥವಾ ಏನು ಗೊತ್ತಿಲ್ಲ. ಇವತ್ತಿನ ದಿನ ಮತ್ತೆ ಅವರು 8/7/2026 ಮತ್ತೊಂದು ಟರಾವ್ ಹಾಕ್ತಾರೆ. ಇಲ್ಲಿ ಕಾರ್ಖಾನೆ ಮೊದಲಿನಿಂದ ಇದೆ, ಜನವಸತಿ ಆಮೇಲೆ ಆಯಿತು, ಓಕೆ, ನಾವು ಅದನ್ನೆಲ್ಲ ಒಪ್ಕೊಳ್ತೀವಿ. ಜನವಸತಿನೂ ಮೊದಲಿನ ಇಲ್ಲಿ ಇದ್ದಾವೆ, ಕಾರ್ಖಾನೆನೂ ಆಮೇಲೆ ಬಂತು ಇಲ್ಲಿ. ಅದು ಕೂಡ ಅವರು ಮಹಾರಾಷ್ಟ್ರದಿಂದ ಬಂದು ಇಲ್ಲಿ ಕಾರ್ಖಾನೆ ಸ್ಥಾಪನೆ ಮಾಡಿದವರು. ಇಲ್ಲಿ ಉಗಾರದಲ್ಲಿ ಇರೋ ಜನಸಂಖ್ಯೆ ಮ್ಯಾಕ್ಸಿಮಮ್ ಎಲ್ಲರೂ ಹೊರಗಡೆಯಿಂದ ಬಂದಿರೋರೆ. ಇರೋ ಜನಸಂಖ್ಯೆ ಮೊದಲಿನಿಂದ ಇಲ್ಲಿ ಸ್ಥಳೀಯರು ಕಡಿಮೆ. ಕಾರ್ಖಾನೆ ಆಯ್ತಂತ ಜನರು ಇಲ್ಲಿ ಬಂದರು, ಒಪ್ಕೋತೀವಿ, ನಾವಿಲ್ಲ ಅಂತಿಲ್ಲ. ಆದರೆ ಏನಿದೆ ಅಂದರೆ ಮನೆಗಳು ಇದಾವಂತ ಕಾರ್ಖಾನೆ ಹೆಚ್ಚಾಯಿತು, ಕಾರ್ಮಿಕರು ಇದ್ದಾರೆ ಅಂತ ಜನರಿದ್ದಾರೆ, ಕಾರ್ಖಾನೆ ಇದೆ. ಇದರಿಂದ ನೀವು ನಿಮ್ಮ ಸ್ವಂತ ಲಾಭಕ್ಕಾಗಿ ನಿಮ್ಮ ಕಾರ್ಖಾನೆ ಅಭಿವೃದ್ಧಿಗೋಸ್ಕರ ಜನರನ್ನು ಸಾಯಿಸೋದು ಇದೊಂದು ನಿಮ್ಮ ನ್ಯಾಯನಾ? ಯಾಕಂದರೆ ಆರೋಪ ಮಂಡಳಿಯವರು ಹಾಗೂ ಮಂಡಳಿ ವತಿಯಿಂದ ನಮಗೆ ಅಂದರೆ ಒಂದು 4 ಜನರಿಗೆ ಆರೋಪ ಮಾಡ್ತಾಯಿದ್ದಾರೆ. ಆ ಆರೋಪವನ್ನು ಯಾವುದೇ ಆಧಾರವಿಲ್ಲದೆ ಆರೋಪ ಮಾಡ್ತಾಯಿದ್ದಾರೆ. ಒಂದು ವೇಳೆ ಆ ಆರೋಪ ಮಾಡ್ತಾ ಇರುವ ಸತ್ಯವಿದ್ದರೆ ನಾವು ಏನು ಮಾಡೋದು, ನಾವು ಆಧಾರ ರಹಿತ ನಾವೊಂದು ದಾಖಲಾತಿಗಳನ್ನು ತೊಗೊಂಬರ್ತೀವಿ. ಮಂಡಳಿ ಮತ್ತು ಆರೋಪ ಮಾಡಿದವರು ಮತ್ತು ಕಾರ್ಮಿಕರು ಉಗಾರ ಗ್ರೌಂಡ್ದಲ್ಲಿ ಒಂದು ಲೈವ್ ಟೆಲಿಕಾಸ್ಟ್ ಮಾಡೋಣ. ಅದಕ್ಕೆ ನಾವು ಬರಲಿಕ್ಕೆ ತಯಾರಿದ್ವು, ಅವ್ರಿಗೂ ಬರಲಿಕ್ಕೆ ಹೇಳಿ ಅದನ್ನು ಒಂದು ಲೈವ್ ಟೆಲಿಕಾಸ್ಟ್ ಮಾಡೋಣ. ಯಾರು ತಪ್ಪಿದೆ ಯಾರ್ದು ತಪ್ಪಿಲ್ಲ ಅದನ್ನು ನಾವು ತೋರಿಸ್ಕೊಡ್ತೀವಿ ವಿತ್ ದಾಖಲಾತಿ ಸಹಿತ. ಈ ವೇಳೆ ಚಂದ್ರಶೇಖರ್ ಗೂಳಪ್ಪನವರ್, ಯೋಗೇಶ್ ಕುಂಬಾರ್, ಮಹೇಶ್ ಮೆಡಕರಿ ಮತ್ತು ಸುನೀಲ್ ಉನ್ಹಾಳೆ ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಳೆ.